ಸ್ಟೇಟಿಂದ ಸೆಂಟ್ರ್ವರೆಗೂ 164 ಕೇಸ್ ಫೈಲ್ ಆಗಿದೆ. ಬಟ್ ಯಾವುದು ಪ್ರಯೋಜನಕ್ಕೆ ಬರಲಿಲ್ಲ. ಅವನು ಯಾರು, ಭಾಷೆ ಏನು, ಎಲ್ಲಿದ್ದಾನೆ, ಏನು ಗೊತ್ತಿಲ್ಲ. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಹುಲೆಗಾಲ ಗ್ರಾಮದ ರೈತ ಕುಟುಂಬದಿಂದ ಬೆಳೆದು ಬಂದಿರುವ ಯುವ ನಿರ್ದೇಶಕ ತ್ರಿವಿಕ್ರಮ್ ರಘು ಅವರು ಕನ್ನಡ ಚಿತ್ರರಂಗದಲ್ಲಿ ಮತ್ತೊಂದು ಮಹತ್ವದ ಹೆಜ್ಜೆ ಇಟ್ಟಿದ್ದಾರೆ. ನಟಿ ಪ್ರಿಯಾಂಕಾ ಉಪೇಂದ್ರ ಅವರ 50ನೇ ಕನ್ನಡ ಚಿತ್ರ ಡಿಟೆಕ್ಟಿವ್ ತೀಕ್ಷ್ಣ ಆಗಸ್ಟ್ 7ರಂದು ರಾಜ್ಯಾದ್ಯಂತ ಬಿಡುಗಡೆಯಾಗಲು ಸಜ್ಜಾಗಿದ್ದು, ಈ ಚಿತ್ರದ ಬಗ್ಗೆ ಸಿನಿಪ್ರಿಯರಲ್ಲಿ ಈಗಾಗಲೇ ಸಾಕಷ್ಟು ನಿರೀಕ್ಷೆ ಮೂಡಿದೆ. ಚಿತ್ರಕ್ಕೆ ತ್ರಿವಿಕ್ರಮ್ ರಘು ನಿರ್ದೇಶನ ಮಾಡಿದ್ದು, ಸಾಮಾಜಿಕ ಜಾಲತಾಣಗಳಲ್ಲಿ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ. ಕನ್ನಡ ಚಿತ್ರರಂಗ ಮತ್ತು ಮಂಡ್ಯ ಜಿಲ್ಲೆಯ ನಡುವೆ ಅವಿನಾಭಾವ ಸಂಬಂಧವಿದೆ. ರೆಬೆಲ್ ಸ್ಟಾರ್ ಅಂಬರೀಶ್, ಜೋಗಿ, ಪ್ರೇಮ್, ಸಾಯಿ ಕೃಷ್ಣ ಅವರ ಸಾಲಿನಲ್ಲಿ ಇದೀಗ ಮಳವಳ್ಳಿ ತಾಲೂಕಿನ ಹುಲ್ಲೇಗಾಲ ಗ್ರಾಮದ ಪ್ರತಿಭಾವಂತ ನಿರ್ದೇಶಕ ತ್ರಿವಿಕ್ರಮ್ ರಘು ಹೊಸ ಭರವಸೆಯಾಗಿ ಗುರುತಿಸಿಕೊಂಡಿದ್ದಾರೆ. ರೈತ ಕುಟುಂಬದಲ್ಲಿ ಜನಿಸಿದ ಬೆಳೆದ ತ್ರಿವಿಕ್ರಮ್ ರಘು ಅವರು 2018ರಲ್ಲಿ ಅಯ್ಯೋ ರಾಮ ಚಿತ್ರದ ನಿರ್ಮಾಪಕರಾಗಿ ಚಿತ್ರರಂಗಕ್ಕೆ ಪ್ರವೇಶಿಸಿ ಯಶಸ್ಸು ಕಂಡಿದ್ದರು. ಇದೀಗ ನಿರ್ದೇಶಕರಾಗಿ ತಮ್ಮ ಕನಸಿನ ಚಿತ್ರ ಡಿಟೆಕ್ಟಿವ್ ತೀಕ್ಷ್ಣ ಮೂಲಕ ಮತ್ತೊಮ್ಮೆ ಪ್ರೇಕ್ಷಕರ ಮುಂದೆ ಬರುತ್ತಿದ್ದಾರೆ. ಈ ಚಿತ್ರವು ನಟಿ ಪ್ರಿಯಾಂಕಾ ಉಪೇಂದ್ರ ಅವರ ವೃತ್ತಿ ಜೀವನದ 50ನೇ ಕನ್ನಡ ಸಿನಿಮಾವಾಗಿದ್ದು, ಅವರು ಬುದ್ಧಿವಂತ ಡಿಟೆಕ್ಟಿವ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಚಿತ್ರದ ಕಥೆ, ಸಸ್ಪೆನ್ಸ್ ಮತ್ತು ಥ್ರಿಲ್ಲರ್ ಅಂಶಗಳು ಸಿನಿಪ್ರಿಯರಲ್ಲಿ ಕುತೂಹಲ ಮೂಡಿಸಿವೆ. ಚಿತ್ರವನ್ನು ತ್ರಿವಿಕ್ರಮ್ ರಘು ನಿರ್ದೇಶಿಸಿದ್ದು, ಕಥೆ ಮತ್ತು ಚಿತ್ರಕಥೆಯನ್ನು ಅವರೇ ರೂಪಿಸಿದ್ದಾರೆ. ಆಗಸ್ಟ್ 7ರಂದು ಬಿಡುಗಡೆಯಾಗಲಿರುವ ಈ ಚಿತ್ರದ ಟ್ರೈಲರ್ ಹಾಗೂ ಪ್ರಚಾರ ಸಾಮಗ್ರಿಗಳಿಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಉತ್ತಮ ಮೆಚ್ಚುಗೆ ವ್ಯಕ್ತವಾಗುತ್ತಿದ್ದು, ಚಿತ್ರ ಬಿಡುಗಡೆಯನ್ನು ಅಭಿಮಾನಿಗಳು ಕಾತರದಿಂದ ಎದುರು ನೋಡುತ್ತಿದ್ದಾರೆ. ಮಳವಳ್ಳಿಯ ಪ್ರತಿಭಾವಂತ ನಿರ್ದೇಶಕ ತ್ರಿವಿಕ್ರಮ್ ರಘು ಅವರ ನಿರ್ದೇಶನದ ಡಿಟೆಕ್ಟಿವ್ ತೀಕ್ಷ್ಣ ಚಿತ್ರ ಕನ್ನಡ ಚಿತ್ರರಂಗದಲ್ಲಿ ಹೊಸ ಅಧ್ಯಾಯ ಬರೆಯುತ್ತದೆಯೇ ಎಂಬ ಕುತೂಹಲ ಸಿನಿಪ್ರಿಯರಲ್ಲಿ ಮೂಡಿದೆ. ವರದಿ ಸಹ ಸಂಪಾದಕರು ನವೀನ್ ಕುಮಾರ್, H5 ಪಬ್ಲಿಕ್, ಬೆಂಗಳೂರು. ಐ ಥಿಂಕ್ ವಿ ಶುಡ್ ಡ್ರಾಪ್ ದ ಕೇಸ್ ಮ್ಯಾಮ್. ಇಷ್ಟು ದಿನ ಆದರೂ ಆ ಕ್ರಿಮಿನಲ್ ನಮಗೆ ಸಿಕ್ಕಿಲ್ಲ ಅಂದರೆ ಐ ಥಿಂಕ್ ಹೀ ಈಸ್ ಹೈಲಿ ಎಜುಕೇಟೆಡ್ ಆ್ಯಂಡ್ ವೆರಿ ಇಂಟೆಲಿಜೆಂಟ್. ಅವನು ನಮ್ಮ ಡಿಪಾರ್ಟ್ಮೆಂಟಿಂದ ಹೇಗೆ ತಪ್ಪಿಸ್ಕೋಬೇಕು ಅಂತಲೂ ಗೊತ್ತಿರುತ್ತಲ್ವ ಮ್ಯಾಮ್. ನೀವು ಹುಡುಕ್ತಾ ಇರೋದು ಆ ಸ್ಮಗ್ಲರ್ನ ತಾನೇ. ಒಂದು ಪಕ್ಷ ಹುಡುಕೋದ್ರೆ ಆ ದೇವರೇ ಸಿಗ್ಬೋದೇನಪ್ಪ, ಆದ್ರೆ ಅವನು ಚಾನ್ಸೇ ಇಲ್ಲ. ಅವನು ರಣಹದ್ದಿನ ಥರ ಆಕಾಶದಲ್ಲಿ ಹಾರಾಡ್ತಾ ಮೇಲೆ ನಿಂತು ನೋಡ್ತಾನೆ. ಸಾಕ್ಷಿ ಅನ್ನೋದು ಸಮುದ್ರದಲ್ಲೇ ಅಡಗಿದ್ರು ಅದನ್ನ ಹುಡುಕಿ ತೆಗಿತಾನೆ. ಅವನ್ನ ಲಾಜಿಕಲ್ ಹಿಡಿಯಕ್ಕಾಗಲ್ಲ, ಮ್ಯಾಜಿಕಲ್ ಹಿಡಿಬೇಕು. ನೀನೇನ್ ಮಾಡ್ತೀಯೋ ಗೊತ್ತಿಲ್ಲ, ಆ ತೀಕ್ಷ್ಣನ ಮುಗಿಸಿ. ತೀಕ್ಷ್ಣ ಏಮಾರಿಸ್ಬಿಟ್ಲು. ಕೊನೆಗೂ ಡಿಟೆಕ್ಟಿವ್ ಬುದ್ಧಿ ತೋರಿಸ್ಬಿಟ್ಲು ನನಗೆ.